ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರನಿಗೆ ಲೋಮೇಶ ಮಹರ್ಷಿಗಳು, ಈ ಅಗಸ್ತ್ಯ ಮಹರ್ಷಿಗಳು ಹೇಗೆ ವಿಂಧ್ಯ ಪರ್ವತ ಬೆಳೆಯುವುದನ್ನು ನಿಲ್ಲಿಸಿದರು ಎನ್ನುವ ಬಗ್ಗೆ ತಿಳಿಸಿದರು. ಮತ್ತೆ ಈ ಹಳೆಯ ಸಂಗತಿಯನ್ನೇ ಮುಂದುವರಿಸಿದರು. ಈ ದೇವತೆಗಳು ಬಂದು ಅಗಸ್ತ್ಯ ಮುನಿಗಳನ್ನು ಪ್ರಾರ್ಥಿಸಿದ್ದು, ಅವರನ್ನು ಹೊಗಳಿ ಸಂಪ್ರೀತರನ್ನಾಗಿಸಿದ್ದು, ಇವೆಲ್ಲವನ್ನು ಹೇಳಿದರು. ಅವರು ಹೇಳಿದರು, ಅಗಸ್ತ್ಯ ಮಹರ್ಷಿಗಳು ದೇವತೆಗಳ ಸ್ತುತಿಯಿಂದ ಪ್ರಸನ್ನರಾದರು. ಅವರು ದೇವತೆಗಳನ್ನು ಕೇಳಿದರು, ನೀವು ಯಾವ ಕಾರಣಕ್ಕಾಗಿ ನನ್ನಲ್ಲಿ ಬಂದಿದ್ದೀರಿ, ನನ್ನಿಂದ ಏನಾಗಬೇಕು ಎಂದರು. ಆಗ ದೇವತೆಗಳು ಹೇಳಿದರು, ಮಹರ್ಷಿಗಳೇ, ಈ ಕಾಲಕೆಯ ರಾಕ್ಷಸರು ಸಮುದ್ರದ ತಳದಲ್ಲಿ ಅವಿತುಕೊಂಡಿದ್ದಾರೆ. ರಾತ್ರಿಯ ಹೊತ್ತು ಬಂದು ಹೀಗೆ ಎಲ್ಲರನ್ನು ಸಂಹರಿಸುತ್ತಿದ್ದಾರೆ. ಹಾಗಾಗಿ ಅವರ ಸಂಹಾರವಾಗಬೇಕು ಎಂದರೆ ಆ ಸಮುದ್ರದ ನೀರು ಖಾಲಿಯಾಗಬೇಕು. ಆ ಸಮುದ್ರದ ನೀರನ್ನು ಬರಿದು ಮಾಡಬೇಕು ಎಂದರೆ ಅದಕ್ಕೆ ಸಾಮರ್ಥ್ಯ ಇರುವವರು ನೀವೊಬ್ಬರೇ. ದಯವಿಟ್ಟು ಇದನ್ನು ಮಾಡಿಕೊಡಿ ಎಂದು ಕೇಳಿಕೊಂಡರು. ಅಗಸ್ತ್ಯ ಮಹರ್ಷಿಗಳು ದಯಾಳುಗಳು. ಅವರು ದೇವತೆಗಳಿಗೆ ಹೇಳಿದರು, ಸರಿ, ಆ ಕಾರ್ಯವನ್ನು ನಾನು ಮಾಡುತ್ತೇನೆ. ದೇವತೆಗಳಿಗೂ ಮನುಷ್ಯರಿಗೂ ಸಾಧ್ಯವಿಲ್ಲದ ಆ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂದರು. ಸರಿ, ಅವರು ದೇವತೆಗಳೊಂದಿಗೆ ಈ ಸಮುದ್ರದ ತಟಕ್ಕೆ ಬಂದರು. ಅವರು ದೇವತೆಗಳಿಗೆ ಹೇಳಿದರು, ಈಗ ಈ ಸಮುದ್ರದ ನೀರನ್ನು ನಾನು ಬರಿದು ಮಾಡುತ್ತೇನೆ, ಖಾಲಿ ಮಾಡುತ್ತೇನೆ. ನೀವು ಆಯುಧಗಳೊಂದಿಗೆ ಸನ್ನದ್ಧರಾಗಿರಿ ಎಂದರು. ನಂತರ ಅವರು ಇಡೀ ಸಮುದ್ರವನ್ನು ಆಪೋಷಣ ತೆಗೆದುಕೊಳ್ಳಲು ಆರಂಭ ಮಾಡಿದರು. ಅದನ್ನು ನೋಡುವವರು ನಿಬ್ಬೆರಗಾಗಿಸುವಂತೆ ಇತ್ತು. ದೇವತೆಗಳು, ಗಂಧರ್ವರು, ಕಿನ್ನರರು ಎಲ್ಲರೂ ಅದನ್ನು ನೋಡುತ್ತಿದ್ದರು. ಇಡೀ ಸಮುದ್ರ ಪ್ರವಾಹದಂತೆ ಅಗಸ್ತ್ಯ ಮುನಿಗಳ ಬಾಯಿಯೊಳಗೆ ಹೋಗುತ್ತಿತ್ತು. ಈ ಆಕಾಶದಿಂದ ಈ ಅಗಸ್ತ್ಯ ಮುನಿಗಳ ಮೇಲೆ ಪುಷ್ಪವೃಷ್ಟಿಯೇ ಆಗತೊಡಗಿತು. ಕೆಲವು ಸಮಯದಲ್ಲಿ ಈ ಇಡೀ ಸಮುದ್ರ ಖಾಲಿಯಾಗಿ ಹೋಯಿತು. ಒಂದು ತೊಟ್ಟು ನೀರು ಸಹ ಸಮುದ್ರದ ತಳದಲ್ಲಿಯೂ ಇರಲಿಲ್ಲ. ನಂತರ ಈ ಆಯುಧವನ್ನು ಧರಿಸಿದ ದೇವತೆಗಳು ಸಮುದ್ರದ ತಳಭಾಗಕ್ಕೆ ನುಗ್ಗಿದರು. ಅಲ್ಲಿ ಅವಿತುಕೊಂಡಿದ್ದ ಕಾಲಕೇಯರನ್ನು ಹೊಡೆದು ಉರುಳಿಸಲು ಆರಂಭ ಮಾಡಿದರು. ಕಾಲಕೇಯರು ಮೊದಲು ಪ್ರತಿಭಟಿಸಿದರು. ನಂತರ ಅವರಿಗೆ ಈ ದೇವತೆಗಳ ಹೊಡೆತ ತಾಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅನೇಕ ರಾಕ್ಷಸರು ಸಂಹಾರವಾಗಿ ಹೋದರು. ಎಲ್ಲೋ ಅಲ್ಲಿ ಇಲ್ಲಿ ಉಳಿದ ಕೆಲವರು ಪಾತಾಳಕ್ಕೆ ಹೋಗಿ ತಲೆಮರೆಸಿಕೊಂಡರು. ದೇವತೆಗಳ ಈ ಕೆಲಸ ಅಗಸ್ತ್ಯ ಮಹರ್ಷಿಗಳ ಪ್ರಭಾವದಿಂದ ಆಗಿ ಹೋಯಿತು. ದೇವತೆಗಳು ಮರಳಿ ಅಗಸ್ತ್ಯ ಮಹರ್ಷಿಗಳಲ್ಲಿಗೆ ಬಂದರು. ಅವರು ಮತ್ತೆ ಕೈ ಮುಗಿದು, ಸ್ವಾಮಿ, ನಿಮ್ಮಿಂದ ಮಹದುಪಕಾರವಾಯಿತು. ಈಗ ನೀವು ಕುಡಿದ ನೀರನ್ನೆಲ್ಲ ಮರಳಿ ಸಮುದ್ರಕ್ಕೆ ಬಿಟ್ಟು ಬಿಡಿ ಎಂದು ಪ್ರಾರ್ಥಿಸಿದರು. ಆದರೆ ಅಗಸ್ತ್ಯ ಮಹರ್ಷಿಗಳು ಹೇಳಿದರು, ನಾನು ಏನು ಸಮುದ್ರವನ್ನು ಕುಡಿದೆನೋ ಆ ನೀರು ನನ್ನಲ್ಲಿ ಜೀರ್ಣವಾಗಿ ಹೋಗಿದೆ. ಅದನ್ನು ಮತ್ತೆ ಮರಳಿ ನಾನು ಸಮುದ್ರಕ್ಕೆ ಬಿಡಲು ಸಾಧ್ಯ ಆಗುವುದಿಲ್ಲ. ಅದಕ್ಕೆ ನೀವು ಬೇರೆ ದಾರಿ ಹುಡುಕಿಕೊಳ್ಳಬೇಕು ಎಂದರು. ದೇವತೆಗಳಿಗೆ ಮತ್ತೊಂದು ಸಮಸ್ಯೆ ಎದುರು ಬಂದಂತಾಯಿತು. ಒಂದು ಸಮಸ್ಯೆ ಬಗೆಹರಿದರೆ ಈಗ ಇನ್ನೊಂದು ಸಮಸ್ಯೆ ಬಂತು. ದೇವತೆಗಳು ಬ್ರಹ್ಮನಲ್ಲಿಗೆ ಹೋದರು. ಅವನಲ್ಲಿ ಈ ವಿಷಯವನ್ನೆಲ್ಲ ಹೇಳಿದಾಗ ಬ್ರಹ್ಮ ಹೇಳಿದ, ಈ ಸಮುದ್ರ ಮರಳಿ ತುಂಬಲು ಕಾಲ ಬೇಕಾಗುತ್ತದೆ. ಅದು ಭಗೀರಥನಿಂದ ಸಾಧ್ಯವಾಗುತ್ತದೆ ಎಂದು ನೀವು ಏನು ಚಿಂತಿಸಬೇಡಿ ಎಂದು ಹೇಳಿ ಭಗೀರಥ ದೇವತೆಗಳನ್ನು ಕಳುಹಿಸಿದ. ಈ ಸಂಗತಿಯನ್ನು ಕೇಳಿದ ಮೇಲೆ ಯುಧಿಷ್ಠಿರ ಮತ್ತೆ ಕುತೂಹಲದಿಂದ ಲೋಮೇಶ ಮಹರ್ಷಿಗಳನ್ನು ಕೇಳಿದ, ಈ ಭಗೀರಥ ಈ ಸಮುದ್ರವನ್ನು ತುಂಬಿದ್ದು ಹೇಗೆ ಎಂದು ಕೇಳಿದ. ಆಗ ಲೋಮೇಶ ಮಹರ್ಷಿಗಳು ಮತ್ತೆ ಅವನಿಗೆ ಹಳೆಯ ಸಂಗತಿಯನ್ನು ಹೇಳಿದರು. ಹಿಂದೆ ಈ ಇಕ್ಷ್ವಾಕು ವಂಶದಲ್ಲಿ ಸಗರ ಎನ್ನುವ ಚಕ್ರವರ್ತಿ ಒಬ್ಬ ಇದ್ದ. ಆತ ರೂಪವಂತ, ಮಹಾ ಬಲಶಾಲಿ, ಧರ್ಮಾತ್ಮ ಎಲ್ಲವೂ ಆಗಿದ್ದ. ಅವನಿಗೆ ಇಬ್ಬರು ಪತ್ನಿಯರಿದ್ದರು.
ಒಬ್ಬಳು ಈ ವಿದರ್ಭ ದೇಶದ ರಾಜಪುತ್ರಿ, ಇನ್ನೊಬ್ಬಳು ಈ ಶಿಬಿ ಚಕ್ರವರ್ತಿಯ ಮಗಳು. ಆದರೆ ಆ ರಾಜನಿಗೆ ಸಂತಾನವೇ ಆಗಿರಲಿಲ್ಲ. ಆದ್ದರಿಂದ ರಾಜ ತನ್ನ ದೇಶವನ್ನು ಆ ಮಂತ್ರಿಗಳಿಗೆ ವಹಿಸಿ ತನ್ನ ಪತ್ನಿಯರೊಡನೆ ಕೂಡಿ ಅವರು ಕೈಲಾಸ ಪರ್ವತಕ್ಕೆ ಬಂದ. ಕೈಲಾಸ ಪರ್ವತದಲ್ಲಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಲು ತೊಡಗಿದ. ಹಲವು ವರ್ಷಗಳಾದ ನಂತರ ಶಿವ ಇವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ಆಗ ಇವರು ಸಂತಾನಾಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಶಿವ ಹೇಳಿದ, ಚಕ್ರವರ್ತಿ, ನಿನಗೆ ಒಬ್ಬ ಪತ್ನಿಯಿಂದ 60,000 ಮಕ್ಕಳು ಹುಟ್ಟುತ್ತಾರೆ. ಅವರು ಮದಾಂಧರು, ಕ್ರೂರಿಗಳು ಆಗಿರುತ್ತಾರೆ. ಅವರು ಯಾವುದೋ ಒಂದು ಕಾರಣವಾಗಿ ಅಷ್ಟೂ ಜನ ಒಂದೇ ಕಾಲದಲ್ಲಿ ವಿನಾಶ ಹೊಂದುತ್ತಾರೆ. ಇನ್ನೊಬ್ಬ ಪತ್ನಿಯಿಂದ ನಿನಗೆ ನಿನ್ನ ವಂಶವನ್ನು ಮುಂದುವರಿಸುವ ಮಗ ಹುಟ್ಟುತ್ತಾನೆ ಎಂದು ಹೇಳಿ ಅಂತರ್ಧಾನನಾದ. ರಾಜನಿಗೆ ಸಂತೋಷವಾಯಿತು. ಮರಳಿ ಅರಮನೆಗೆ ಬಂದರು. ಸ್ವಲ್ಪ ಕಾಲವಾದ ನಂತರ ಇಬ್ಬರೂ ಪತ್ನಿಯರು ಗರ್ಭವನ್ನು ಧರಿಸಿದರು. ಸಮಯ ಬಂದಾಗ ಈ ಮೊದಲನೇ ಪತ್ನಿ ಈ ವಿದರ್ಭ ದೇಶದ ರಾಜಪುತ್ರಿಗೆ ಅವಳು ಒಂದು ಸೋರೆಕಾಯಿಯಂತಹ ಪಿಂಡವನ್ನು ಪ್ರಸವಿಸಿದಳು. ಎರಡನೆಯ ಪತ್ನಿ ಒಂದು ಸುಂದರವಾದ ಒಂದು ಗಂಡು ಮಗುವಾಗಿ ಹೋಯಿತು. ರಾಜ ಇದೇನು ಒಂದು ಸೋರೆಕಾಯಿಯಂತಹ ಪಿಂಡ ಪ್ರಸವಿಸಿದಳಲ್ಲ ಎಂದು ಇನ್ನೇನು ಅದನ್ನು ಎಸೆಯಬೇಕು ಎಂದುಕೊಂಡಾಗ ಒಂದು ಆಕಾಶವಾಣಿ ಆಯಿತು. ಅದು ಹೇಳಿತು, ರಾಜ, ಇದು ಶಿವನ ವರಪ್ರಸಾದದಿಂದಲೇ ಹುಟ್ಟಿದೆ. ನೀನು ಆ ಪಿಂಡವನ್ನು ಕತ್ತರಿಸು. ಅದರಲ್ಲಿ ಬೀಜಗಳಿವೆ. ಆ ಬೀಜಗಳನ್ನು ಒಂದೊಂದು ಬೀಜವನ್ನು ಒಂದೊಂದು ಮಡಕೆಯಲ್ಲಿ ಹಾಕಿ ತುಪ್ಪವನ್ನು ಹಾಕಿ ಸ್ವಲ್ಪ ಶಾಖದಲ್ಲಿ ಇಡು. ಅದರಿಂದ ಮಕ್ಕಳು ಹುಟ್ಟುತ್ತವೆ ಎಂದು ಹೇಳಿತು. ರಾಜ ಅದು ಹೇಳಿದ ಸಂಸ್ಕರಿಸುವ ಮಾರ್ಗದಲ್ಲೇ ಅದನ್ನು ಕತ್ತರಿಸಿ ಬೀಜಗಳನ್ನು ತೆಗೆದು ಒಂದೊಂದು ಬೀಜವನ್ನು ಒಂದೊಂದು ಮಡಕೆಗೆ ಹಾಕಿ ಹೇಳಿದ ಪ್ರಕಾರವೇ ಇಟ್ಟು ಅದಕ್ಕೆ ಒಂದೊಂದು ಮಡಕೆಗೆ ಒಬ್ಬೊಬ್ಬ ದಾದಿಯರನ್ನು ಸಹ ನೇಮಿಸಿದ. ಕಾಲಾಂತರದಲ್ಲಿ ಅವರು 60,000 ಮಕ್ಕಳುಗಳು ಆದರು. ಇದೇ ಕೌರವರ ರೀತಿಯೇ ಆದರು. ಆ 60,000 ಮಕ್ಕಳು ಪ್ರಾಯಕ್ಕೆ ಬಂದಾಗ ಅವರು ಬಹಳ ಅಹಂಕಾರಿಗಳಾಗಿದ್ದರು, ಕ್ರೂರಿಗಳಾಗಿದ್ದರು, ಮಹಾಪರಾಕ್ರಮಶಾಲಿಗಳಾಗಿದ್ದರು. ಆಕಾಶದಲ್ಲಿ ಸಂಚರಿಸುವ ಶಕ್ತಿಯನ್ನು ಸಹ ಹೊಂದಿದ್ದರು. ಇವೆಲ್ಲದರಿಂದ ಅವರು ಈ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಮನುಷ್ಯರು ಎಲ್ಲರನ್ನೂ ಪೀಡಿಸತೊಡಗಿದರು. ಆಗ ದೇವತೆಗಳು ಬ್ರಹ್ಮನ ಬಳಿಗೆ ಹೋದರು. ಇದೇನಿದು ಹೀಗಾಗುತ್ತಿದೆ, ಏನು ಮಾಡುವುದು ಎಂದರು. ಬ್ರಹ್ಮ ಹೇಳಿದ, ನೀವು ಏನು ಯೋಚನೆ ಮಾಡಬೇಡಿ, ಸ್ವಲ್ಪ ಕಾಲದಲ್ಲೇ ಅವರೆಲ್ಲರೂ ಒಂದೇ ಸಮಯದಲ್ಲಿ ನಾಶವಾಗಿ ಹೋಗುತ್ತಾರೆ, ಅವರ ಸ್ವಯಂ ಕೃತಾಪರಾಧದಿಂದಲೇ ಎಂದು ಹೇಳಿದ. ದೇವತೆಗಳು ನಿಶ್ಚಿಂತರಾದರು. ಇತ್ತ ಈ ಸಗರ ಚಕ್ರವರ್ತಿ ಒಂದು ಅಶ್ವಮೇಧ ಯಾಗವನ್ನು ನಡೆಸಲು ತೀರ್ಮಾನ ಮಾಡಿದ. ಅದಕ್ಕೆ ಏರ್ಪಾಡುಗಳನ್ನು ಮಾಡಿದ. ಅಶ್ವಮೇಧಕ್ಕೆ ಒಂದು ಯಜ್ಞ ಅಶ್ವ ಸಿದ್ಧವಾಯಿತು. ಆ ಯಜ್ಞ ಅಶ್ವವನ್ನು ತೆಗೆದುಕೊಂಡು, ಆ ಕುದುರೆಯನ್ನು ತೆಗೆದುಕೊಂಡು ಈ 60,000 ತನ್ನ ಮಕ್ಕಳ ಜೊತೆಗೆ ಅವನು ಕಳುಹಿಸಿಕೊಟ್ಟ. ಎಲ್ಲ ದೇಶಗಳನ್ನು ತಿರುಗಿಕೊಂಡು ಆ ಕುದುರೆ ಹೊರಟಿತು. ಅದು ಸಮುದ್ರ ತೀರದಲ್ಲಿ ಬಂದಾಗ ಅಲ್ಲಿ ಹೋಗುತ್ತಿರುವಾಗ ಆ ಕುದುರೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಹೋಯಿತು. ಇದೇನಿದು ಎಂದು ಆ ಮಕ್ಕಳು ಹುಡುಕಿದರು. ಆದರೆ ಅದು ಅವರಿಗೆ ಸಿಗಲಿಲ್ಲ. ಮರಳಿ ರಾಜನ ಬಳಿಗೆ ಬಂದರು. ತಂದೆಗೆ ಈ ವಿಷಯವನ್ನು ಹೇಳಿದರು. ಆದರೆ ರಾಜ ಸಗರ ಚಿಂತಿತನಾದ. ಅವನು ಹೇಳಿದ, ಇಲ್ಲ, ಯಾಗ ಪೂರ್ಣವಾಗುವುದಿಲ್ಲ. ನೀವು ಏನಾದರೂ ಮಾಡಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆ ಕುದುರೆಯನ್ನು ಕರೆದುಕೊಂಡು ಬನ್ನಿ ಎಂದು ಆದೇಶ ನೀಡಿದ. ಮತ್ತೆ ಈ ಸಗರನ ಮಕ್ಕಳು ಅಷ್ಟೂ ಜನ ಎಲ್ಲ ಕಡೆಗೆ ಹೋದರು. ಹೋಗಿ ಹುಡುಕಿದರೆ ಆ ಕುದುರೆ ಮತ್ತೆ ಸಿಗಲೇ ಇಲ್ಲ. ಅವರು ಮರಳಿ ಬಂದು ತಂದೆಯ ಬಳಿ ಅದು ಸಿಗಲೇ ಇಲ್ಲ ಅಂದರು. ರಾಜನಿಗೆ ಕೋಪ ಬಂತು. ಸಗರ ಹೇಳಿದ, ನೀವು ಎಲ್ಲ ಕಡೆ ಹೋಗಿ ನೀವು ಅದನ್ನು ಹುಡುಕಿ
ತರಲೇಬೇಕು. ಅದನ್ನು ತರದಿದ್ದರೆ ಯಾಗ ಪೂರ್ಣವಾಗುವುದಿಲ್ಲ. ಅದನ್ನು ತರದಿದ್ದರೆ ನೀವು ರಾಜ್ಯಕ್ಕೆ ಮರಳಲೇಬೇಡಿ ಎಂದು ಕಟ್ಟುನಿಟ್ಟಾಗಿ ಆದೇಶ ಮಾಡಿದ. ಈ 60,000 ಜನ ಮತ್ತೆ ಕುದುರೆಯನ್ನು ಹುಡುಕಿಕೊಂಡು ಅದು ಮಾಯವಾದ ಜಾಗಕ್ಕೆ ಬಂದರು. ಆ ಸಮುದ್ರದ ತಳದಲ್ಲಿ ಹುಡುಕಿದರು. ಅಲ್ಲಿ ಒಂದು ದೊಡ್ಡ ಬಿರುಕು ಕಾಣಿಸಿತು. ಅಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿ ಒಂದು ದ್ವಾರ ಬಿಲದ ತರಹ ಇರುವುದು, ಈ ಗುಹೆಯ ತರಹ ಇರುವುದು ಅದು ಕಾಣಿಸಿತು. ಅಲ್ಲಿ ಈ ಕುದುರೆ ಹೋದ ಹೆಜ್ಜೆಗಳಿದ್ದವು. ಆಗ ಆ 60,000 ಜನರು ಅಲ್ಲಿ ಹೋಗಬೇಕಲ್ಲವೇ. ಹಾಗಾಗಿ ಅವರು ಈ ಗುದ್ದಲಿ, ಪಿಕಾಸಿ ಇವುಗಳ ಎಲ್ಲವನ್ನು ತೆಗೆದುಕೊಂಡು ಆ ಬಿಲವನ್ನು ಅಗೆಯತೊಡಗಿದರು. ಅದು ಭೂಮಿಯ ಒಳಗೆ ಹೋಗತೊಡಗಿತ್ತು. ಆ ಅಗೆಯುತ್ತಾ ಸಮುದ್ರ ವಿಸ್ತಾರವಾಯಿತೆ ಹೊರತು ಬಹಳ ಕಾಲ ಅವರಿಗೆ ಕುದುರೆ ದೊರಕಲಿಲ್ಲ. ಆದರೂ ಇವರು ಬಿಡಲಿಲ್ಲ. ಇನ್ನೇನು ಪಾತಾಳದವರೆಗೂ ಅವರು ಹೋದರು. ಅಲ್ಲಿಗೆ ಹೋದಾಗ ಅಲ್ಲಿ ಆ ಕುದುರೆ ಕಾಣಿಸಿತು. ಅಲ್ಲಿ ಕಪಿಲ ಮುನಿ ತಪಸ್ಸಿನಲ್ಲಿ ಇದ್ದ. ಈ ಕಪಿಲ ಮುನಿ ಅಗ್ನಿ ಅಂತ ತೇಜಸ್ವಿಯಾದವನು. ಅವನು ಮಹಾವಿಷ್ಣುವಿನ ಅವತಾರವೇ, ವಿಷ್ಣುವಿನ ಅಂಶವೇ ಆಗಿದ್ದ ಕಪಿಲ ಮುನಿ. ಆತ ಬಹಳ ಪ್ರಖ್ಯಾತನಾಗಿದ್ದ ಮಹರ್ಷಿಯಾಗಿದ್ದ. ಆತ ಧ್ಯಾನದಲ್ಲಿ ತಪಸ್ಸಿನಲ್ಲಿ ಕುಳಿತಿದ್ದ. ಈ 60,000 ಜನರು ಬಂದವರೇ ಅವರು ಈ ಕುದುರೆಯನ್ನು ಹಿಡಿಯಲು ಅಲ್ಲಿ ಗಲಾಟೆಯಾಯಿತು. ಅದನ್ನು ಕೇಳಿ ಕಪಿಲ ಮುನಿಗಳ ತಪಸ್ಸು ಭಂಗವಾಯಿತು. ಆತ ಕಣ್ಣು ಬಿಟ್ಟು ಕ್ರೋಧದಿಂದ ಆ ಕಡೆಗೆ ನೋಡಿದ. 60,000 ಜನರು ಆತನ ದೃಷ್ಟಿಗೆ ಭಸ್ಮವಾಗಿ ಹೋದರು. ಈ ವಿಷಯ ನಾರದರು ಬಂದು ಸಗರನಿಗೆ ತಿಳಿಸಿದರು. ಸಗರನಿಗೆ ಈ ಪುತ್ರ ವಿಯೋಗದಿಂದ ದುಃಖವಾಯಿತು. ತನ್ನ ಮಕ್ಕಳು ಅಷ್ಟೂ ಜನರು ಸತ್ತು ಹೋದರೆ ಎಂದುಕೊಂಡ. ಆ ದುಃಖವಾಯಿತು. ಆದರೆ ಅವನಿಗೆ ಶಿವ ಹೇಳಿದ್ದು ಜ್ಞಾಪಕವಿತ್ತು. ಶಿವ ಹೇಳಿದ್ದು ಆ 60,000 ಜನವು ಏಕಕಾಲದಲ್ಲಿ ಯಾವುದೋ ಒಂದು ಕಾರಣದಿಂದ ನಾಶವಾಗುತ್ತಾರೆ ಎಂದು ಹೇಳಿದ್ದ. ಅದು ಈಗ ಸತ್ಯವಾಗಿ ಹೋಯಿತು. ಅದನ್ನು ನೆನೆಸಿಕೊಂಡು ಸಗರ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡಿಕೊಂಡ. ಆ ನಂತರ ಅವನು ತನ್ನ ಮೊಮ್ಮಗನನ್ನು ಕರೆಸಿಕೊಂಡ. ಅವನ ಹೆಸರು ಅಂಶುಮಂತ ಎಂದು. ಆ ಅಂಶುಮಂತ ಈ ಸಗರನ 2ನೇ ಪತ್ನಿ ಅಂದರೆ ಶಿಬಿ ಚಕ್ರವರ್ತಿಯ ಮಗ ಅಸಮಂಜಸ ಎನ್ನುವವನಿಗೆ ಹುಟ್ಟಿದವನು ಅಂಶುಮಂತ. ಅವನನ್ನು ಕರೆಸಿಕೊಂಡು ಸಗರ ಅಂಶುಮಂತನಿಗೆ ಹೇಳಿದ, ಅಂಶುಮಂತ, ನನಗೆ 3 ವಿಷಯಗಳಲ್ಲಿ ಅತ್ಯಂತ ದುಃಖವಾಗಿದೆ, ನೋವಾಗಿದೆ. ನೋಡು, ನಾನು ನಿಮ್ಮ ತಂದೆ ಈ ಅಸಮಂಜಸನನ್ನು ದೇಶದಿಂದ ಹೊರಗೆ ಹಾಕಿದ್ದೇನೆ, ಅದರಿಂದಲೂ ದುಃಖವಾಗಿದೆ ಅಂತ ಹೇಳುತ್ತಿದ್ದ. ಅಷ್ಟರಲ್ಲಿ ಯುಧಿಷ್ಠಿರ ಲೋಮೇಶ ಮಹರ್ಷಿಗಳನ್ನು ಕೇಳಿದ, ಅಲ್ಲ, ಸಗರ ಚಕ್ರವರ್ತಿ ಆತ ತನ್ನ ಮಗನನ್ನೇ ದೇಶದಿಂದ ಭ್ರಷ್ಟನನ್ನಾಗಿ ಮಾಡಿದ್ದು ಏಕೆ, ಹೇಗೆ ಎಂದ. ಆಗ ಲೋಮೇಶ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ಆ ಅಸಮಂಜಸ ಈ ಸಗರನ ಮಗ, ಅವನು ವಿಚಿತ್ರವಾಗಿ ವ್ಯವಹರಿಸುತ್ತಿದ್ದ. ಅವನು ತರ್ಕಬದ್ಧವಲ್ಲದೆ ಕೆಲಸಗಳನ್ನು ಮಾಡುತ್ತಿದ್ದ. ಅವನು ಯೋಗ್ಯವಲ್ಲದ ಕೆಲಸಗಳನ್ನು ಮಾಡುತ್ತಿದ್ದ. ಉದಾಹರಣೆಗೆ, ಅವನು ಅಲ್ಲಿ ಬೀದಿಯಲ್ಲಿ ಆಟವಾಡುತ್ತಿದ್ದ ಮಕ್ಕಳನ್ನು ಕೂದಲು ಹಿಡಿದುಕೊಂಡು ಕರೆದುಕೊಂಡು ಬಂದು ಅವರ ಕತ್ತು ಹಿಸುಕಿ ನದಿಯಲ್ಲಿ ಬಿಸಾಡಿ ಬಿಡುತ್ತಿದ್ದ. ಈ ರೀತಿ ಅನೇಕ ಮಕ್ಕಳು ಸತ್ತು ಹೋದರು. ಆಗ ಪುರದ ಜನರೆಲ್ಲ ಮಹಾರಾಜನ ಬಳಿಗೆ ಬಂದರು. ಅವರು ಮಹಾರಾಜನಲ್ಲಿ ಪ್ರಾರ್ಥಿಸಿದರು, ಮಹಾರಾಜ, ನಿನ್ನ ಮಗ ಈ ಅಸಮಂಜಸನಿಂದ ಈ ತರಹದ ಕಾರ್ಯಗಳಾಗುತ್ತಿದ್ದೇವೆ ಎಂದು ಪ್ರಾರ್ಥನೆ ಮಾಡಿದ. ಅವನಿಂದಲೇ ನಮ್ಮನ್ನು ರಕ್ಷಿಸಿ ಎಂದು. ಈ ಸಗರ ಚಕ್ರವರ್ತಿಗೆ ಮೊದಲು ಏನು ಮಾಡುವುದೋ ತೋರಲಿಲ್ಲ. ಆ ನಂತರ ಅವನು ಮಗನ ಬದಲು ಪ್ರಜೆಗಳ ಪಕ್ಷವನ್ನೇ ವಹಿಸಿದ, ಪ್ರಜೆಗಳ ಹಿತವನ್ನೇ ನೋಡಿದ. ಅವನು ಮಂತ್ರಿಗಳಿಗೆ ಹೇಳಿದ, ಆ ನನ್ನ ಮಗ ಅಸಮಂಜಸನನ್ನು
ದೇಶದ ಗಡಿಯಿಂದ ಹೊರಗೆ ಬಿಟ್ಟು ಬನ್ನಿ, ಅವನು ಒಳಗೆ ಬರದಂತೆ ನೋಡಿಕೊಳ್ಳಿ ಎಂದು ಹೇಳಿದ. ಹೀಗಾಗಿ ಆ ಅಸಮಂಜಸ ದೇಶದಿಂದ ಭ್ರಷ್ಟನಾಗಿ ಹೋಗಿದ್ದ. ಈ ಅಸಮಂಜಸ ಎನ್ನುವ ಹೆಸರು ಈಗ ಇರುವ ಪದ ಅವನಿಂದಲೇ ಬಂತೋ ಏನೋ ಗೊತ್ತಿಲ್ಲ. ಈ ವಿಷಯವನ್ನು ಲೋಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳಿದರು. ಮತ್ತೆ ಮುಂದುವರಿಸಿದರು. ಈ ಚಕ್ರವರ್ತಿ ಅಂಶುಮಂತನಿಗೆ ಹೇಳುತ್ತಿದ್ದ. ಅಂಶುಮಂತ, ನನ್ನ ಮೊಮ್ಮಗನೇ, ಈ ನಿನ್ನ ಅಪ್ಪನನ್ನು ನಾನು ದೇಶಭ್ರಷ್ಟನನ್ನಾಗಿ ಮಾಡಿದೆ. ಅದು ನನ್ನ ಮೊದಲನೆಯ ದುಃಖ. ಎರಡನೆಯದು, ನನ್ನ 60,000 ಮಕ್ಕಳು ಈಗ ಸತ್ತು ಹೋದರು, ಅದೂ ಸಹ ನನಗೆ ನೋವು ಕಾಡುತ್ತಿದೆ. ಮೂರನೆಯದು, ನಾನು ಆ ಅಶ್ವಮೇಧ ಯಾಗವನ್ನು ಪೂರೈಸಲು ಆಗಲೇ ಇಲ್ಲ, ಏಕೆಂದರೆ ಆ ಕುದುರೆ ಸಿಗುತ್ತಿಲ್ಲ. ನೀನು ಏನಾದರೂ ಮಾಡಿ ಆ ಕುದುರೆಯನ್ನು ಹುಡುಕಿಕೊಂಡು ಬರುತ್ತೀಯ ಎಂದು ಕೇಳಿದ. ಅಂಶುಮಂತ, ಹಾಗೇ ಆಗಲಿ ಎಂದ. ಅಂಶುಮಂತ ಕುದುರೆಯ ಹುಡುಕಿಕೊಂಡು ಹೊರಟ. ಅವನಿಗೆ ಕುದುರೆ ಸಿಕ್ಕಿತೆ, ರಾಜನ ಅಶ್ವಮೇಧ ಯಾಗ ಪೂರೈಸಿತೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.